ಒಳ್ಳೇದಾಗ್ಲಿ ಅಂತಲೂ ಕೇಳ್ಕೊಂಡ್ರೆ. ಹೌದು ಸರ್. ಯಾಕಂದ್ರೆ ಚಿತ್ರರಂಗ ಕಲಾವಿದ್ರಿಗೂ ಈ ಥರ ಏನು ಸರ್ಜರಿ ಆಗಬೇಕು ಅಂತನೂ ಇದೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನೇರವಾಗಿ ಹೇಳ, ನೀವು ಕೇಳಿದ ಅರ್ಧ ನಿಜ, ಇನ್ನರ್ಧ ನಾನು ಕಂಪ್ಲೀಟ್ ಮಾಡ್ತೀನಿ. ಶಿವಣ್ಣ ಅವ್ರದ್ದು ನಿಮ್ಗೆ ಗೊತ್ತಿದೆ, ಅದು ಹೆಸರು ಹೇಳಿದೆ, ಬೇಡ್ಕೊಂಡಿದ್ದು ನಿಜ. ಇನ್ನೊಬ್ರು ಕನ್ನಡದ ಪ್ರತಿಷ್ಠಿತ ಕಲಾವಿದರೊಬ್ಬರಿಗೆ 4th ಸ್ಟೇಜ್ ಕ್ಯಾನ್ಸರ್ ಇದೆ. ನನ್ನ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಬೇಕಾದ ಬಿಗ್ ಸ್ಟಾರ್ ಅವರು, ಎಲ್ಲ ಚಿತ್ರರಂಗ ಹೆಮ್ಮೆ ಪಡುವಂಥ ಸ್ಟಾರ್. ವಿಷಯ ಗೊತ್ತಾದ ತಕ್ಷಣ ನಾನು ಓಡೋಗಿದ್ದೀನಿ, ನೋಡಬೇಕು ಅಂತ ಆಗಿಲ್ಲ. 4th ಸ್ಟೇಜ್ ಇದೆ. ಸಾವಿರಾಗಿದ್ದವರು ಅದೇ ಪ್ರಥಮ ಈ ವಿಷಯ ಎಲ್ಲೂ ಹೊರಗಡೆ ಬರ್ಬಿಟ್ಟು ನಿನ್ನ ಜೊತೆ ಯಾಕೋ ಶೇರ್ ಮಾಡಬೇಕು ಅನಿಸ್ತು ಕಣೋ ಅಂತ ಫೋನ್ ಮಾಡಿದ್ರು. ಸೊ ಅದು ನನ್ನಲ್ಲಿದೆ, ನನ್ನಲ್ಲಿರಲಿ. ನಾನು ಅದೇ ಇಟ್ಕೊಂಡು ಆಗೊಂದು ಮಾತು ಹೇಳಿದವ್ರಿಗೆ ಈ ವಿಷಯ ನಾನು ಮಾಧ್ಯಮಕ್ಕೆ ಯಾರಿಗಾರು ಹೇಳ್ಬೋದು ಅಂದರೆ ಹೇಳ್ತೀನಿ. ನಿಮ್ಮ ಆಪ್ತ ಬಳಗದವ್ರು ಯಾರು ನಿಮ್ಮ ಡೀಟೇಲ್ಸ್ ಕೇಳಿದಾಗ ನಾನು ಹೇಳ್ತೀನಿ. ಯಾಕೆಂದರೆ ಪ್ರಥಮ ಈ ವಿಷಯ ಗೊತ್ತಾದ್ಮೇಲೆ ನಾವೊಂದು ಸಮಾಧಾನ ಹೇಳೋಕ್ಕೂ ನಿನ್ನ ಫೋನ್ ನಂಬರ್ ಕೊಟ್ಟಿಲ್ಲ ಅಥವಾ ಹೇಳಿಲ್ಲ ಅಂತ ನಾಳೆ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಹೇಳಬಾರ್ದು ಅಥವಾ ಆ ಗಿಲ್ಟ್ ಕಾಡಕ್ಕೆ ರೆಡಿ ಇಲ್ಲ. ಪ್ರಥಮ ನಾನೇ ಶೀಘ್ರದಲ್ಲಿ ಮಾತಾಡ್ತೀನಿ. ದಯವಿಟ್ಟು ನಿನ್ಗೆ ಹೇಳಬೇಕು ಅನಿಸ್ತು, ನನ್ನ ನಂಬಿಕೆ ನಿನ್ನಲ್ಲಿ ಇಟ್ಕೊಂಡು ಹೇಳಿದೆ. ಅವ್ರಿಗೋಸ್ಕರನೂ ಬೇಡಿ ನಿಜ. ಶಿವಣ್ಣ ಒಂದು ಕಾರಣ ನಿಜ, ಅದ್ರ ಜೊತೆಗೆ ಆ ವಿಷಯಕ್ಕೆ ಬರಲ್ಲ ಅಂದರೆ ಅವ್ರು ಹೇಳಿದ್ರು, ಮಾತು ತಗೊಂಡಿದ್ರು, ಎಲ್ಲೂ ಮಾತಾಡಬಾರ್ದು ಅಂತ. ಅವರು ಕನ್ನಡದ ಪ್ರತಿಷ್ಠಿತ ಸ್ಟಾರ್ ಕಲಾವಿದರು. ಸೊ ಅವ್ರಿಗೆ ಕ್ಯಾನ್ಸರ್ ಇರೋದ್ರಿಂದ ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ಅಂತ. ಏಕೆಂದರೆ ಎಲ್ಲೋ ಒಂದು ನನ್ನ ನಂಬಿಕೆ ಇಟ್ಟೇನೋ ಹೇಳಿರ್ತಾರೆ ಅಂದಾಗ ನಾವು ಅವ್ರ ಹಿತ ಕಾಪಾಡ್ಕೋಬೇಕು. ಸೊ 4th ಸ್ಟೇಜ್ ಇದೆ. ಈಗ ಅವ್ರದ್ದು ಆಲ್ರೆಡಿ ತಲೆಯೆಲ್ಲ ಕೂದಲೆಲ್ಲ ಹೊರಗಡೆ ಬಂದು ಬೇರೆ ರೂಪದಲ್ಲಿದ್ದಾರೆ, ತುಂಬ ನೊಂದ್ಕೊಂಡಿದ್ದಾರೆ. ಈ ಸಮಯದಲ್ಲಿ ನಾನು ಏನು ಹೇಳೋಕ್ಕಲ್ಲ ಸರ್. ಅವ್ರ ಹೆಸರು ಹೇಳ್ಬೋದು, ಯಾಕಂತಂದ್ರೆ ಈಗ ಮಾಧ್ಯಮ ಮುಖಾಂತರ ಯಾರಾದರೂ ಯಾಕಂದ್ರೆ ನಿಮ್ಗೆ ಒಬ್ಬರಿಗೆ ಮಾತ್ರ ಅವರೇ ಈ ವಾರದಲ್ಲಿ ಮಾತಾಡ್ತಾರಂತೆ ಮಾಧ್ಯಮಕ್ಕೆ, ಅಥವಾ ಅವರೇ ಒಂದು ಇದನ್ನ ಹೇಳ್ತಾರೆ. ಯಾಕೆಂದ್ರೆ ಅವರಾಗಿದ್ದವ್ರು ಹೇಳತಕ್ಕ ಬೇಡ, ನೇರವಾಗಿ ಹೇಳಬೇಕು ಅನ್ನೋ ಅವ್ರಿಗೋಸ್ಕರ ಕೇಳಿದ್ದಕ್ಕೆ ಹೇಳಿದೆ. ಸೊ ಅವ್ರ ಆರೋಗ್ಯದ ದೃಷ್ಟಿಕೋನ ಹೋಗಿದ್ದು ನಿಜ ಅಷ್ಟೇ.